ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ 8 ರಿಂದ ಜುಲೈ 14ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು 2ನೇ ಮನೆಯಲ್ಲಿರುವುದರಿಂದ ಈ ವಾರ ನೀವು ಮಾನಸಿಕ ಶಾಂತಿಯ ಕೊರತೆಯನ್ನು ಅನುಭವಿಸುವಿರಿ. ಅದು ನಿಮ್ಮಲ್ಲಿ ಸ್ವಲ್ಪ ವಿಚಲಿತತೆಯನ್ನುಂಟು ಮಾಡುತ್ತದೆ. ಅಂತಹ ಸಂದರ್ಭದಲ್ಲಿ ನಿಮ್ಮನ್ನು ಹೆಚ್ಚು ವಿಚಲಿತಗೊಳಿಸುವ ಬದಲು ಮಾನಸಿಕ ಶಾಂತಿ ಪಡೆಯಲು ಧರ್ಮ ಮತ್ತು ಕರ್ಮದ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಸಾಧ್ಯವಾದಷ್ಟು ದಾನ ಪುಣ್ಯದ ಕೆಲಸಗಳಲ್ಲಿ ಭಾಗವಹಿಸಿ. ಏಕೆಂದರೆ ಇದು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವುದಲ್ಲದೆ ಮಾನಸಿಕ ಒತ್ತಡದಿಂದ ದೂರವಿರಿಸಲು ಸಹ ಸಾಧ್ಯವಾಗುತ್ತದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು 5ನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ನೀವು ನಿಮ್ಮ ಉಳಿಸಿದ ಹಣವನ್ನು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಕಾಗುತ್ತದೆ. ಈ ಕಾರಣದಿಂದಾಗಿ ಕೆಲವು ಆರ್ಥಿಕ ಅಪಾಯಗಳು ಉಂಟಾಗಬಹುದು. ನಿಮ್ಮ ಮೂಲಕ ಮಾಡಲಾದ ಉಡುಗೆ ಅಥವಾ ನೋಟದಲ್ಲಿನ ಬದಲಾವಣೆಗಳಿಂದಾಗಿ ಕುಟುಂಬದ ಸದಸ್ಯರು ನಿಮ್ಮೊಂದಿಗೆ ಕೋಪಗೊಳ್ಳಬಹುದು. ಇದರ ಹೊರತಾಗಿಯೂ ಇದರ ಬಗ್ಗೆ ನೀವು ಲೆಕ್ಕಿಸದೆ ನಿಮ್ಮ ಮನಸ್ಸಿನ ಮಾತು ಮಾತ್ರ ಕೇಳುತ್ತೀರಿ. ಇದರ ಅಡ್ಡಪರಿಣಾಮಗಳು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಬಹುದು. ಈ ಸಮಯವು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ತರುತ್ತದೆ, ಆದರೆ ಯಶಸ್ಸಿನ ಮಾದಕತೆ ನಿಮ್ಮ ಮನಸ್ಸಿನಲ್ಲಿ ಅಹಂಕಾರ ತರಲು ಬಿಡಬೇಡಿ. ನಿಮ್ಮ ತಾಳ್ಮೆ ಕಳೆದುಕೊಳ್ಳದಂತೆ ಮತ್ತು ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದಂತೆ ನಿಮಗೆ ಸೂಚಿಸಲಾಗುತ್ತದೆ. ಈ ವಾರ ನೀವು ನಿಮ್ಮ ಶಿಕ್ಷಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ, ಏಕೆಂದರೆ ಅವರು ನಿಮ್ಮೊಂದಿಗೆ ಸಂತೋಷವಾಗಿರಲು ಸಾಧ್ಯವಿದೆ ಮತ್ತು ಅದರ ಪರಿಣಾಮವು ಶಿಕ್ಷಣದ ಕ್ಷೇತ್ರದಲ್ಲಿ ನಿಮ್ಮ ಹಿತದಲ್ಲಿ ಕೆಲಸ ಮಾಡುತ್ತದೆ. ಈ ಅವಧಿಯಲ್ಲಿ ಅನೇಕ ವಿದ್ಯಾರ್ಥಿಗಳು ತಮ್ಮ ಶಾಲೆ ಅಥವಾ ಕಾಲೇಜಿನಿಂದ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಅವಕಾಶಗಳನ್ನು ಸಹ ಪಡೆಯಲಿದ್ದಾರೆ. 3ರಲ್ಲಿ ರಾಹು, 4ರಲ್ಲಿ ಕುಜ ಸ್ವಂತ ಮನೆಯಲ್ಲಿ, 5ರಲ್ಲಿ ಗುರು, 6ರಲ್ಲಿ ಸೂರ್ಯ, 7ರಲ್ಲಿ ಬುಧ, ಶುಕ್ರ ಸಮಯ ಬಹಳ ಚೆನ್ನಾಗಿದೆ. ನೀವು ಅಂದುಕೊಳ್ಳುವ ಕೆಲಸಗಳು ಈಗ ಕೈಗೂಡುವ ಸಮಯ. ಶಕ್ತಿ ಪರಾಕ್ರಮದಿಂದ ಏನನ್ನಾದರೂ ಸಾಧಿಸುತ್ತೀರಿ. ಹಣದ ಹರಿವು ಸರಾಗವಾಗಿದೆ. ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ, ಹೊಸ ಕೆಲಸ ಸಿಗುವುದು ಮುಂತಾದ ಒಳ್ಳೆಯ ಸಂಗತಿಗಳು ಇವೆ. ಯಾವುದೇ ಕೆಲಸ ಸರಾಗವಾಗಿ ಆಗುತ್ತದೆ. ಈಗ ಬದುಕಿನಲ್ಲಿ ಒಂದು ಹೊಸ ಬೆಳಕು ಕಾಣುವ ಸಮಯ. ಈ ವಾರ ನಿಮಗೆ ಹೊಸ ಸವಾಲುಗಳು ಬರಬಹುದು, ಆದರೆ ಅತಿಯಾಗಿ ಚಿಂತೆ ಮಾಡದೆ ನೀವು ಮಾಡಬೇಕಾಗಿರುವ ಕೆಲಸದ ಕಡೆಗೆ ಗಮನಹರಿಸಿ. ನಿಮ್ಮ ವ್ಯವಹಾರ ನಿರ್ಧಾರಗಳನ್ನು ಚೆನ್ನಾಗಿ ಯೋಚಿಸಿ ಮಾಡಿ. ಈ 7 ದಿನಗಳು ಉದ್ಯೋಗಿಗಳಿಗೆ ತುಂಬಾ ಕಾರ್ಯನಿರತವಾಗಿರುತ್ತದೆ. ತರಾತುರಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ. ಕುಟುಂಬ ಜೀವನದಲ್ಲಿ ಸುಧಾರಣೆ ಕಂಡುಬರುವುದು. ಆರೋಗ್ಯ ಸಮಸ್ಯೆ ಇದ್ದಾಗ ನಿರ್ಲಕ್ಷ್ಯ ಬೇಡ. ಸೂರ್ಯ ಮತ್ತು ಶುಕ್ರರು 7ನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ರಾಶಿಚಕ್ರದ ಸೀಗೋಟ್ಗಳು ನಿಮ್ಮ ಪರಸ್ಪರ ಸಂಬಂಧವನ್ನು ಸುಧಾರಿಸಲು ಬಹಳ ಉತ್ಸುಕರಾಗಿರುತ್ತಾರೆ. 8ನೇಯಂದು ಶುಕ್ರನು ಯುರೇನಸ್ ಅನ್ನು ಟ್ರಿನ್ ಮಾಡುತ್ತಾನೆ. ಇದು ಹೊಸ ಜನರನ್ನು ಆಕರ್ಷಿಸಲು ಬಾಕ್ಸ್ನ ಹೊರಗಿನ ಆಲೋಚನೆಗಳನ್ನು ನೀಡುತ್ತದೆ. ಆದಾಗ್ಯೂ ಸೂರ್ಯ ಮತ್ತು ಶುಕ್ರನ ಸಂಯೋಗವು ಸಂಬಂಧಗಳಿಗೆ ಒಳ್ಳೆಯದಲ್ಲ. ಆದ್ದರಿಂದ ನೀವು ಸಂಬಂಧಗಳಲ್ಲಿ ಏನು ಹೇಳಿಕೊಳ್ಳುತ್ತೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಶುಕ್ರವು ಉಷ್ಣತೆ, ವಾತ್ಸಲ್ಯ ಮತ್ತು ಪರಸ್ಪರ ಗೌರವವನ್ನು ತರುವುದರಿಂದ ಪ್ರಣಯ ಸಂಬಂಧಗಳು ಈ ಸಾಗಣೆಯ ಅಡಿಯಲ್ಲಿ ಪ್ರವರ್ಧಮಾನಕ್ಕೆ ಬರಬಹುದು. ನೀವು ಒಬ್ಬಂಟಿಯಾಗಿದ್ದರೆ ನಿಮ್ಮ ಮೌಲ್ಯಗಳು ಮತ್ತು ಆಸಕ್ತಿಗಳನ್ನು ಹಂಚಿಕೊಳ್ಳುವ ಸಂಭಾವ್ಯ ಪಾಲುದಾರರನ್ನು ಭೇಟಿ ಮಾಡಲು ಇದು ಅನುಕೂಲಕರ ಸಮಯವಾಗಿದೆ. ಸಾಮಾಜಿಕ ಕೂಟಗಳು, ದೀರ್ಘ ಪ್ರವಾಸಗಳು ಅಥವಾ ಹೊಸ ಅಧಿಕೃತ ಚರ್ಚೆಗಳು ಕೂಡ ಇರುತ್ತದೆ. 8ನೇ ಮನೆಯ ಮೂಲಕ ಬುಧದ ಸಾಗಣೆಯು ಹಣಕಾಸಿನ ವಿಷಯಗಳಿಗೆ ತುಂಬಾ ಕೆಟ್ಟದ್ದಲ್ಲ, ಆದರೆ ನೀವು ಜಾಗರೂಕರಾಗಿರಬೇಕು. ಮಕರ ಸಂಕ್ರಾಂತಿಯಾಗಿರುವುದರಿಂದ ನಿಮ್ಮ ಆರ್ಥಿಕತೆಯ 8ನೇ ಮನೆಯು ಸೂರ್ಯನಿಂದ ಆಳಲ್ಪಡುತ್ತದೆ ಮತ್ತು ಅದು ಉತ್ತಮ ಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಹಣಕಾಸಿನ ವಿಷಯಗಳು ಮತ್ತು ಪಾಲುದಾರಿಕೆ ಯೋಜನೆಗಳ ಬಗ್ಗೆ ಕಾಳಜಿ ಇರುತ್ತದೆ. ಜಂಟಿ ಹಣಕಾಸು, ಉತ್ತರಾಧಿಕಾರಗಳು, ತೆರಿಗೆಗಳು ಅಥವಾ ಇತರ ಹಂಚಿಕೆಯ ಸಂಪನ್ಮೂಲಗಳ ಕುರಿತು ನೀವು ಪ್ರಮುಖ ಚರ್ಚೆಗಳನ್ನು ಹೊಂದಿರಬಹುದು. 8ನೇ ಮನೆಯ ಮೂಲಕ ಬುಧದ ಸಾಗಣೆಯು ನಿಮ್ಮ ಅಂತಃಪ್ರಜ್ಞೆ ಮತ್ತು ಗ್ರಹಿಕೆಯ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಸಾಲುಗಳ ನಡುವೆ ಓದುವುದು ಮತ್ತು ಇತರ ಆಳವಾದ ಪ್ರೇರಣೆಗಳನ್ನು ಅರ್ಥಮಾಡಿಕೊಳ್ಳುವುದು ನಿಮಗೆ ಸುಲಭವಾಗಬಹುದು. ಇದು ಕಾರ್ಯತಂತ್ರದ ಚಿಂತನೆ ಮತ್ತು ಎಚ್ಚರಿಕೆಯಿಂದ ಪರಿಗಣಿಸುವ ಮತ್ತು ದೀರ್ಘಾವಧಿಯ ದೃಷ್ಟಿಕೋನದ ಅಗತ್ಯವಿರುವ ಯೋಜನೆಗಳನ್ನು ಮಾಡುವ ಸಮಯವಾಗಿದೆ. ಮಂಗಳವು 5ನೇ ಮನೆಯ ಮೂಲಕ ಚಲಿಸುವಾಗ ಬ್ರಹ್ಮಾಂಡವು ನಿಮಗೆ ಸೃಜನಶೀಲ ಶಕ್ತಿಯ ಉಲ್ಬಣವನ್ನು ತುಂಬುತ್ತದೆ. ಆದ್ದರಿಂದ ನೀವು ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ಪ್ರಯೋಗಿಸುತ್ತೀರಿ. ನೀವು ಹೃದಯದ ವಿಷಯಗಳಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮತ್ತು ದೃಢತೆಯನ್ನು ಅನುಭವಿಸುವಿರಿ. ಇದು ಪ್ರಣಯ ಮತ್ತು ಡೇಟಿಂಗ್ಗೆ ಅನುಕೂಲಕರ ಸಮಯವಾಗಿದೆ. ನಿಮ್ಮ ಉತ್ಸಾಹ ಮತ್ತು ವರ್ಚಸ್ಸು ಹೆಚ್ಚಾಗುತ್ತದೆ. ಇದು ಹೊಸ ಪ್ರೀತಿಯ ಆಸಕ್ತಿಗಳನ್ನು ಆಕರ್ಷಿಸುತ್ತದೆ ಅಥವಾ ಅಸ್ತಿತ್ವದಲ್ಲಿರುವ ಸಂಬಂಧಗಳಲ್ಲಿ ಕಿಡಿಯನ್ನು ಪುನರುಜ್ಜೀವನಗೊಳಿಸುತ್ತದೆ.
ನಿಮ್ಮ ಸ್ವಂತ ಅಥವಾ ಇತರ ಮಕ್ಕಳೊಂದಿಗೆ ನೀವು ಬಲವಾದ ಸಂಪರ್ಕವನ್ನು ಅನುಭವಿಸಬಹುದು ಮತ್ತು ಅವರೊಂದಿಗೆ ತಮಾಷೆಯ ಮತ್ತು ತೊಡಗಿಸಿಕೊಳ್ಳುವ ಚಟುವಟಿಕೆಗಳಲ್ಲಿ ಹೆಚ್ಚು ಸಮಯವನ್ನು ಕಳೆಯುವುದನ್ನು ಆನಂದಿಸಬಹುದು. ಈ ವಾರ ಅದೃಷ್ಟ ಬಣ್ಣ ಕೆಂಪು. ಈ ವಾರ ಅದೃಷ್ಟದ ಸಂಖ್ಯೆ 42. ಈ ವಾರ ಅದೃಷ್ಟದ ದಿನ ಮಂಗಳವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ 21 ಬಾರಿ ಓಂ ಶನೈಶ್ವರಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜುಲೈ 8 ರಿಂದ ಜುಲೈ 14 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.